ಮಹಾಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡ್ತಾರೆ. ಎಲ್ಲ ಪೂರ್ಣಾಹುತಿಯನ್ನ ನಮಸ್ಕಾರ ಮಾಡಿ ದರ್ಶನವನ್ನು ಮಾಡಿಕೊಂಡು ಆ ಭಗವಂತನ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರ ಆಗಬೇಕಾದ ಪ್ರಾರ್ಥನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾಪೂರ್ಣಾಹುತಿ ನೆರವೇರಲಿದೆ. ಎಲ್ಲ ಭಕ್ತಾದಿಗಳು ಮುಂಭಾಗದಲ್ಲಿ ಬಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂರ್ಣಾಹುತಿಯನ್ನು ನಮಸ್ಕಾರವನ್ನು
श्री राम जय जय राम 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 श्री
Jai Ram,
ಸ್ವಸ್ತಿನಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ಶ್ರಿಯಂ ದೇಹಿ ಮೇ ಅವ್ಯವಾಹನ ಓಂ ನಮಃ ಇತಿ ಯಾವಾಗ್ನಿಯು ತೇಜಸ್ಸನ್ನು ವರ್ಚಸ್ಸನ್ನು ಯಶಸ್ಸನ್ನು ಹೊಂದಿದೆಯೋ ಅಂತಹ ಅಗ್ನಿಯು ನಮಗೆ ತೇಜಸ್ಸನ್ನು ವರ್ಚಸ್ಸನ್ನು ಯಶಸ್ಸನ್ನು ಕೀರ್ತಿಯನ್ನು ಸದ್ಗುಣಗಳನ್ನು ನೀಡಲೆಂದು ಯಜ್ಞೇಶ್ವರನಲ್ಲಿ ಪ್ರಾರ್ಥಿಸುತ್ತೇವೆ. ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ನಾಮಧಾರಕ ಹೋಮ ಅಯೋಧ್ಯೆಯಲ್ಲಿ ಆ ಸ್ವಾಮಿಗೆ ಯಾವತ್ತು ಸೂರ್ಯಚಂದ್ರ ಅವತಾರಕ್ಕೂ ಅಂತ ಯಾವತ್ತು ಸೂರ್ಯಚಂದ್ರರು ಯಾವವರೆಗೂ ಇರ್ತಾರೋ, ಯಾವತ್ತು ಈ ಭೂಮಿ ಇರುತ್ತೋ ಅಲ್ಲಿವರೆಗೂ ಕೂಡ ಆ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆಗೈದು ಭಕ್ತರನ್ನೆಲ್ಲ ಕೃಪಾ ದೃಷ್ಟಿಯಿಂದ ನೋಡ್ಲಿ ಅಂತ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದರೆ ಅಂತ ಸುಮುಹೂರ್ತದಲ್ಲಿ ಈ ಕ್ಷೇತ್ರವಾಗಿರ್ತಕ್ಕಂಥ ನೆಲಮಂಗಲ ಕ್ಷೇತ್ರದಲ್ಲಿ ಮಹಾಗಣಪತಿಯ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಮಹಾಪೂರ್ಣಾಹುತಿಯನ್ನ ಸಮರ್ಪಣೆ ಮಾಡಿದ್ದೇವೆ. ಬೆಳಗಿನಿಂದ ಮಾಡಿರ್ತಕ್ಕಂಥ ಗಣಪತಿಗೆ ಅಭಿಷೇಕ ಮತ್ತು ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನೆ, ಆದಿತ್ಯಾದಿ ನವಗ್ರಹಗಳ ಪೂಜೆ, ಪ್ರಭು ಶ್ರೀರಾಮಚಂದ್ರನ ಪರಿವಾರ ಸಮೇತವಾಗಿರ್ತಕ್ಕಂಥ ಕಲಶ ಸ್ಥಾಪನೆ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಆ ಸ್ವಾಮಿಗೆ ರಾಮತಾರಕ ಹೋಮ ಎಲ್ಲವನ್ನ ಪರಿಪೂರ್ಣವಾಗಿ ನೆರವೇರಿಸಿಕೊಂಡಿರ್ತಕ್ಕಂತಹ ಸ್ವಾಮಿಗೆ ಮಹಾಪೂರ್ಣಾಹುತಿಯನ್ನು ಸಮರ್ಪಣೆಯನ್ನು ಮಾಡಿದ್ದೇವೆ. ಕುಟುಂಬದಲ್ಲಿ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಗ್ರಹ ಮಾಡಲಿ, ಲೋಕಕ್ಕೆಲ್ಲ ಸುಭಿಕ್ಷವನ್ನು ಕೊಡ್ಲಿ, ಆ ಸ್ವಾಮಿಯ ಪೂರ್ಣ ಅನುಗ್ರಹವಾಗಲಿ, ಕುಟುಂಬದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ತೊಂದರೆಗಳಿದ್ರೆ ಎಲ್ಲವನ್ನ ಪರಿಹಾರ ಮಾಡಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮುಖ್ಯ ಜಾಗದಲ್ಲಿ ಯಜ್ಞೇಶ್ವರನಿಗೆ ನಮಸ್ಕಾರವನ್ನು ಮಾಡಿ. विघ्नेश्वर भगवान की जय, श्री रामचंद्र परमात्मा की जय, जय बोलो आंजनेय भगवान की जय, सीताकांत स्मरणं जय जय राम राम. ನಾವು ನೋಡಿದೀವಿ, ಕೇಳಿದೀವಿ, ಓದಿದ್ವಿ. ಆದರೆ ಈಗ ಒಂದು ಪ್ರತ್ಯಕ್ಷದ ಒಂದು ಅನುಭವ ಸುಮಾರು 10 ವರ್ಷಗಳಿಂದ ರಾಮನಾಮವನ್ನು ಇದೇ ದೇವಸ್ಥಾನದಲ್ಲಿ ಬೆಳಗ್ಗೆ 5:30ಗೆ ರಾಮನಾಮ ಪ್ರಾರಂಭ ಮಾಡಿ ಸಂಜೆ 6:30 ತನಕ ನಿರ್ಘಣವಾಗಿ ಒಂದು ನಿರ್ಮಿಷವೂ ತಿಳಿಸದೆ ಈ ದೇವಸ್ಥಾನದಲ್ಲಿ ಮಾಡಿ ಮಹಾಮಂಗಳಾರತಿ ಆದ ನಂತರ ಅವ್ರ ಮನೆಯೊಳಗೆ ಹೋದ್ರೆ ಘಮ 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 ಕೋಟಿ ರಾಮನಾಮ 1,00,000 ಅಂತ ರಾಮನಾಮವನ್ನು ಮಾಡಿದ್ರೆ ನಾವು ಯಾವ ರೀತಿಯಾದ ಒಂದು ತಿಳಿದೇನೋ ದುಷ್ಕರ್ಮಗಳನ್ನು ನಾವು ಮಾಡುತ್ತೀವಿ, ಅದು ಸತ್ಕರ್ಮ. ಅಂದ್ರೆ ಆ ವಾಸನೆ ಒಂದು ರಾಮನಾಮದ ಒಂದು ಬಲದಿಂದ ನಮ್ಮ ರಾಮಭದ್ರ ಶೆಟ್ಟರ ಮನೆಯಲ್ಲಿ ಸುತ್ತಲೂ ಯಾವ ವಾಸನೆ ಇಲ್ಲ. ಬೇಕಾದಷ್ಟು ಸುಗಂಧದ ವಾಸನೆಗಳನ್ನು ನಾನು ನೋಡಿದ್ದೀನಿ, ಆದರೆ ಆ ರಾಮನಾಮದ ಒಂದು ವಿಶೇಷ. ಇನ್ನೊಂದು ಮತ್ತೊಬ್ಬರ ಮನೆಯಲ್ಲಿ ಕೋಟಿ ರಾಮನಾಮ ಮಾಡ್ತಾ ಇದ್ದಾಗ ಅದು ಕೋಟಿ ರಾಮನಾಮ ಮುಗೀತು. ಅದು ಮುಗಿತಾ ಇದ್ದ ಹಾಗೇನೆ ಆ ಪುಸ್ತಕ ಪೂರ್ತಿ ಸುಗಂಧದ ವಾಸ. ಇನ್ನೊಬ್ಬರು ಪ್ರತ್ಯಕ್ಷ ನನಗೆ ಬಯಾಲಜಿ ಲೆಕ್ಚರರ್ ಆಗಿದೆ. ಅವ್ರ ಮನೆಯಲ್ಲಿ ಕೂಡ ಅವರು ಒಂದು ಇಷ್ಟವಾದಂಥ ಒಂದು ವಿವಾಹ, ಅವರಿಗೆ ಇಷ್ಟವಾದಂಥ ಒಂದು ವಿವಾಹ ಮಾಡ್ಕೋಬೇಕು ಅಂತ ಮಾಡಿದಾಗ ಅವರ ತಾಯಿ ತಂದೆಗಳು ಹಾಕೂಡುದು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, 1 ಕೋಟಿ ರಾಮನಾಮವನ್ನು ಒಂದು ಪುಸ್ತಕದಲ್ಲಿ ಬರೆದಿದ್ರು. ಅದಾದ್ಮೇಲೆ ನನ್ನ ಜೀವ ಇಲ್ಲಿ ಇರಬಾರದು ಅಂತ ಒಂದು ತೀರ್ಮಾನವನ್ನು ತಗೊಂಡು ಅವರು ನಾನಿನ್ನು ಹೊರಪಡಬೇಕು ಅಂತ ಒಂದು ವಿಷಮಯವಾದಂಥ ಒಂದು ಪದಾರ್ಥವನ್ನ ಆ ರಾತ್ರಿ 12 ಗಂಟೆಯಲ್ಲಿ ಹಾಲಲ್ಲಿ ಬೆಳೆಸಿ ತಗೊಂಡ್ರೆ ಅವರ ಕೋಟಿ ರಾಮನಾಮ ಅವರೇ ಹೇಳಿದ್ರು, ರಾಮನಾಮ ಮಾಡಿದ್ರೆ ವಿಷ ಕರಗತ್ತೆ ಸರ್ ಅಂತ ಹೇಳಿ ನನ್ನ ಗುರುಗಳಿಗೆ ನಾನು ಹೇಳಿದ್ರೆ ಅವ್ರು ಹೇಳಿದ್ರು, ನನ್ನ ಕೈಯಲ್ಲಿ ಪಟಕ್ ಅಂತ ಹೇಳಿದ್ರು. ಯಾರು ನಿಮ್ಗಿದ್ದೀನಿ ಹೇಳಿದ್ರು, ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್.
ಅವರು ತನ್ನ ಧರ್ಮ ಪತ್ನಿಗೆ ತಿಳಿದು ಒಂದು ವಿಷಯವನ್ನು ಹೇಳಿದ್ರು. ಇದನ್ನ 100 ml ಹಾಲು ಹಾಕೊಂಡು ಕುಡಿದ್ಬಿಟ್ಟೆ ನಾನು ಬೆಳಗ್ಗೆ ಇವೆಲ್ಲ ತೀರ್ಮಾನ ಮಾಡಿಕೊಂಡ್ರೆ, ಆದ್ರೆ ಆ ಕೋಟಿರಾಮ ಮಾಡುವಂತ ಒಂದು ಆ ತಪಸ್ಸಿನ ಬಲವೇನು ಗೊತ್ತಿಲ್ಲ. ಮಧ್ಯರಾತ್ರಿ 2 ಗಂಟೆಯಲ್ಲಿ ಎದೆಯನ್ನು ಚೆನ್ನಾಗಿ ಬಂದು ಯಾರೋ ಪ್ರಕಾಶಮಾನವಂತ ಬೆಳಕು ಉಜ್ಜಿದ್ರೆ ಪೂರ್ತಿ ವಾಮಿಟ್ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಸ್ವಲ್ಪ ನನಗೆ ಡ್ರೌಸಿನೆಸ್ ಇತ್ತು. ಆ ಡ್ರೌಸಿನೆಸ್ ಅಲ್ಲೇ ಮನೆಗೆ ಬಂದು ಇವತ್ತು ನಾನು ಪ್ರಿನ್ಸಿಪಾಲ್ ಆಗಿದ್ದೀನಿ, ನನ್ನ ಮಕ್ಕಳು ಅಮೆರಿಕಾದಲ್ಲಿದ್ದಾರೆ. ಅಂದ್ರೆ ಇದು ರಾಮನಾಮದ ಒಂದು ವಿಶೇಷ. ಅದಕ್ಕೆ ಈ ರಾಮನಾಮವನ್ನ ಸದಾಕಾಲ ಪ್ರತಿಯೊಬ್ಬರು ಸಹ ಯಾರು ಸ್ಮರಣೆ ಮಾಡ್ತೀರಾ, ಯಾರು ಮಾಡ್ತಾರೆ, ಯಾಕೆ ಅಂತ ಹೇಳಿದ್ರೆ ಕಲ್ಯಾಣ ಸ್ವಾಮಿಗಳು ಸಜ್ಜನಗಡದಲ್ಲಿ ಶಿವಾಜಿ ಮಹಾರಾಜರ ಗುರುಗಳಾದ ಸಮರ್ಥರಾಮ, ಆ ಸಮರ್ಥರಾಮದಾಸರ ಹತ್ರ ಕಲ್ಯಾಣ ಸ್ವಾಮಿಗಳು ಸದಾಕಾಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 1500 ಅಡಿಯಲ್ಲಿ ಕೆಳಗಡೆ ಅವರ ಸಮರ್ಥರಾಮದಾಸರ ಒಂದು ಶಲ್ಯ ಹಾರಿ ಹೋದಾಗ ಅವ್ರ ಜೊತೆ ಸಾಕಷ್ಟು ಭಕ್ತರು ಇರ್ತಾರೆ, ಎಲ್ಲಾ ಭಕ್ತರು ಇರ್ತಾರೆ. ಆ ಭಕ್ತರಿದ್ದಾಗ ಅಯ್ಯೋ ನನ್ನ ಶಲ್ಯ ಬರೋದು ಅಂತ ಹೇಳಿ ಕಲ್ಯಾಣ ಸ್ವಾಮಿಗಳಿಗೆ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಾಯಗುಡಿ ಸಮರ್ಥ ಅಂದ್ಬಿಟ್ಟು ಆ 3000 ಅಡಿ ಕೆಳಗಡೆ ದೊಡ್ಡ ನದಿ ಬಟ್ಟೆ ಹೆಗರ್ತಿದ್ದಾಗೇನೆ 1500 ಅಡಿಗೆ ಕರೆಕ್ಟ್ ಆಗಿ ಶಲ್ಯವನ್ನು ಹೀಗೆ ಹಿಡ್ಕೋತಾರೆ. ಸಮರ್ಥರಾಮದಾಸರು ಕೈಯಲ್ಲಿ ಹೀಗಂತಾಗಿದ್ದಾನೆ ಆ 1500 ಅಡಿ ಮೇಲೆ ಅಂದ್ರೆ ಈ ರಾಮನಾಮದ ಬಲ ನಮ್ಮ ಕರ್ಮವನ್ನ ಧರ್ಮವನ್ನ ಎರಡು ವೃದ್ಧಿ ಮಾಡುತ್ತೆ ಅಂತ ಹೇಳಿ ಇನ್ನ ಕೆಲವೇ ನಿಮಿಷಗಳಲ್ಲಿ ವಾಸವಿ ಛತ್ರದಿಂದ ಅಲ್ಲಿ ಹೂವಿನ ಸಮರ್ಪಣೆ ಮಾಡ್ತಾ ಇದ್ದ ಹಾಗೇನೆ ಪ್ರತಿಯೊಬ್ಬರು ಇಲ್ಲಿ ಮಹಾಭಕ್ತರು ಬರ್ತಾರೆ. ಮಹಾಮಂಗಳಾರತಿ ಆಗುತ್ತೆ, ಕಳಸ ವಿಸರ್ಜನೆ, ಮಾರ್ಜನೆ ಅದಾದ ನಂತರ ರಕ್ಷೆ ಪ್ರತಿಯೊಬ್ಬರಿಗೂ ಕೊಡೋದಾಗುತ್ತೆ. ದಯವಿಟ್ಟು ಎಲ್ಲರೂ ತಗೊಂಡು ಹೋಗ್ಬೇಕು ಅಂತ ಹೇಳಿ ಕೇಳ್ಬೋದು. ಮತ್ತೆ ವಾಸವಿ ಕ್ಷೇತ್ರದಲ್ಲಿ ಪ್ರಸಾದ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ವಿಶ್ವಮೇವೇದಂ ಪುರುಷಸ್ತದ್ವಿಶ್ವೋಪಜೀವತಿ ಪತಿಂ ವಿಶ್ವಸ್ಯಾತ್ಮೇಶ್ವರಕಂ ಶಾಶ್ವತಕಂ ಶೋಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮಾ ನಾರಾಯಣ ಪರಃ ನಾರಾಯಣ ಪರಂ ಬ್ರಹ್ಮ ತತ್ವನ್ನಾರಾಯಣ ಪರಃ ನಾರಾಯಣ ಪರೋ ಸರ್ವಂ ಶ್ರೀ ಮಹಾಗಣಪತಿ ದೇವತಾ ಸುಪ್ರೇತಂ ಸುಪ್ರಸನ್ನೋ ವರದೋ ಭೂತ್ವಾ ಸರ್ವೇಷಾಂ ಆಸ್ತಿಕ ಭಕ್ತ ಮಹಾಜನಾನಾಂ ಸಕಲ ಕಷ್ಟ ನಿವಾರಣದ್ವಾರ ಸುಖ ಆರೋಗ್ಯ ಭಾಗ್ಯತಾ ಸಿದ್ಧಿರಸ್ತಿ ಭವಂತೋ ಮಹಾಂತೋ ನ ಗೃಹಂತೋ ಸರ್ವೇಷಾಂ ಆಸ್ತಿಕ ಭಕ್ತ ಮಹಾಜನಾನಾಂ ಜನ್ಮಜಾತಕೆ ಸುಹಿತ ಆದಿತ್ಯಾದಿ ನವಾನಾಂ ಗ್ರಹಾಣಾಂ ಮಧ್ಯೆ ये ग्रहाः अरिष्टस्थानेषु स्थिताः तेषां ग्रहाणाम् अत्यन्त अतिशय शुभफलं प्राप्यरस्ति भवन्तो महान्तो न गृह्णन्तो मृत्युञ्जय अनुग्रहेण सकल अपमृत्यु परिहारद्वारा दीर्घ आयुष्य आरोग्य भाग्यता सिद्धिरस्ति भवन्तो महान्तो न गृह्णन्तो प्रभो श्री सीतालक्ष्मणसमेत श्रीरामचंद्र स्वामिनः निरवग्रहेण अनुग्रहेण सर्वेषां सहस्रत्वानां गृहे ज्ञान भक्त वैराग्य सिद्धिरस्ति भवन्तो महान्तो Thank you.
ಇಲ್ಲ ಇಲ್ಲಿದೆ ಒಂದು ಕಡೆ ಈ ಕಡೆ ಬರ್ಲಿಲ್ವಲ್ಲ ಆಮೇಲೆ ಮಾಡ್ಕೊಡ್ತಾರೆ ಹೀಗಾಗಿದೆ ಇಲ್ಲೊಂಚೂರು ಈ ಕಡೆ ಬಂದು ಈ ಕಡೆ ಬಂದು ಇಲ್ಲಿ ಮಂಗಳಾರತಿ ಬಂತು ಇಲ್ಲಿ ನೋಡಿ ಸರ್ ಒಂಚೂರು ఇక్కడ ప్రోక్షణ చేస్తాను వేరే కాదు ಇಲ್ಲ ಹೋಗ್ತಾ ಇದ್ದಾರೆ ಪಾಪ ರೈತರು ಇಲ್ಲಿ ಒಳ್ಳೇದಾಗಲಿ ಜನ ಅಂತ ರೆಡಿ ರಕ್ಷಿಸ್ಕೊಳ್ಳೋಣ ಎಲ್ಲಿ ಕೊಡ್ತಾ ಇದ್ದಾರೆ ಪದ್ಮ ತಗೊಂಡ್ರು ಪದ್ಮ ಅಂತ ತಗೊಂಡ್ರು